ಪ್ರೀತಿಯ ವಿದ್ಯಾರ್ಥಿಗಳೇ, ದಿವಿಗೆ ಬೆಂಗಳೂರು ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ ಡಿಫ್ರೆನ್ಷಿಯೇಷನ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಕ್ವಶನ್ನು ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಥೀಟಾ ಪ್ಲಸ್ ಥೀಟಾ ಸೈನ್ ಥೀಟಾ, ವೈ ಇಸ್ ಈಕ್ವಲ್ ಟು ಸೈನ್ ಥೀಟಾ ಮೈನಸ್ ಥೀಟಾ ಕಾಸ್ ಥೀಟಾ ಅಂತಿದೆ. ಮೊದಲಿಗೆ ಡಿ ವೈ ಬೈ ಡಿ ಎಕ್ಸನ್ನು ಬರೆಯೋಣ. ಡಿ ವೈ ಬೈ ಡಿ ಎಕ್ಸ್ ಹೇಗಪ್ಪ ಬರೀಬೇಕು? ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದಕ್ಕೆ ಮುಂಚೆ ಡಿ ವೈ ಬೈ ಡಿ ಥೀಟಾ ಬರೆಯೋಣ. ವಾಟ್ ಈಸ್ ಡಿ ವೈ ಬೈ ಡಿ ಥೀಟಾ? ಎ ಕಾನ್ಸ್ಟೆಂಟು, ಹೌದಲ್ವಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಸೈನ್ ಥೀಟಾ ಮೈನಸ್ ಥೀಟಾ ಕಾನ್ಸ್ ಥೀಟಾ ಡಿಫ್ರೆನ್ಷಿಯೇಷನ್, ಹೌದಾ? ಸೊ ಸೈನ್ ಥೀಟಾ ಡಿಫ್ರೆನ್ಷಿಯೇಷನ್, ಕಾಸ್ ಥೀಟಾ ಒಪ್ಕೋತೀರಾ? ಮೈನಸ್ ಥೀಟಾ ಕಾನ್ಸ್ಟೆಂಟು, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ, ಹೌದಾ? ಪ್ಲಸ್ ಕಾಸ್ ಥೀಟಾ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಥೀಟಾ ಈಸ್ 1. ಡು ಯು ಅಗ್ರಿ ವಿತ್ ಮೀ? ರೈಟ್? ಇಲ್ಲೇನಾಯಿತು ನೋಡಿ, ಇಲ್ಲಿರೋ ಕಾಸ್ ಥೀಟಾ ಇಲ್ಲಿರೋ ಕಾಸ್ ಥೀಟಾ ಕ್ಯಾನ್ಸಲ್ ಆಯಿತು, ಏಕೆಂದರೆ ಇಲ್ಲಿ ಬ್ರ್ಯಾಕೆಟ್ ಇದೆ. ಸೊ ಏನು ಉಳಿತು? ರೈಟ್? ಮೈನಸ್ ಥೀಟಾ ಸೈನ್ ಥೀಟಾ, ಎ ಥೀಟಾ ಸೈನ್ ಥೀಟಾ, ಹೌದಲ್ವಾ? ನೋಡಿ, ಒಂದು ಕಾಸ್ ಥೀಟಾ ಕ್ಯಾನ್ಸಲ್ಸು, ಎ ಥೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಥೀಟಾ, ಹೌದಲ್ವಾ? ಸೊ ದಟ್ ವಿಲ್ ಗಿವ್ ಯು ಎ ಥೀಟಾ ಸೈನ್ ಥೀಟಾ ಆಯಿತು. ಇದು ಡಿ ವೈ ಬೈ ಡಿ ಥೀಟಾ. ಹಾಗಿದ್ರೆ ಡಿ ಎಕ್ಸ್ ಬೈ ಡಿ ಥೀಟಾ ಏನಪ್ಪ? ಎ ಕಾನ್ಸ್ಟೆಂಟು, ಕಾಸ್ ಥೀಟಾ ಡಿಫ್ರೆನ್ಷಿಯೇಷನ್ನು ಮೈನಸ್ ಸೈನ್ ಥೀಟಾ ಆಯಿತು, ಪ್ಲಸ್ ಥೀಟಾ ಸೈನ್ ಥೀಟಾ ಡಿಫ್ರೆನ್ಷಿಯೇಷನ್, ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾನ್ಸ್ಟೆಂಟ್, ಡಿಫ್ರೆನ್ಷಿಯೇಷನ್ ಆಫ್ ಥೀಟಾ ಈಸ್ 1, ಅಲ್ವಾ? ಸೊ ನೋಡಿ, ಇಲ್ಲಿರೋ ಸೈನ್ ಥೀಟಾ ಕ್ಯಾನ್ಸಲ್ ಆಯಿತು. ವಾಟ್ ಈಸ್ ಲೆಫ್ಟ್ ಔಟ್? ಎ ಥೀಟಾ ಕಾಸ್ ಥೀಟಾ ಈಸ್ ಡಿ ಎಕ್ಸ್ ಬೈ ಡಿ ಥೀಟಾ. ಸೊ ಹಾಗಿದ್ರೆ ಡಿ ವೈ ಬೈ ಡಿ ಎಕ್ಸ್ ಏನಪ್ಪ? ಡಿ ವೈ ಬೈ ಡಿ ಎಕ್ಸ್ ಈಸ್ ಡಿ ವೈ ಬೈ ಡಿ ಥೀಟಾ ಓವರ್ ಡಿ ಎಕ್ಸ್ ಬೈ ಡಿ ಥೀಟಾ. ಡಿ ವೈ ಬೈ ಡಿ ಥೀಟಾ ಅಂದ್ರೇನು? ಎ ಥೀಟಾ ಸೈನ್ ಥೀಟಾ, ಡಿ ಎಕ್ಸ್ ಬೈ ಡಿ ಥೀಟಾ ಎ ಥೀಟಾ ಕಾಸ್ ಥೀಟಾ. ಸೊ ಎ ಥೀಟಾ ಕ್ಯಾನ್ಸಲ್ಸ್, ಸೈನ್ ಥೀಟಾ ಬೈ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ದಿಸ್ ಈಸ್ ಎ ಸಿಂಪಲ್ ಕ್ವಶನ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್, ರೈಟ್? ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚೆ ಇದನ್ನು ದಯವಿಟ್ಟು ನೋಟ್ ಮಾಡಿಕೊಡಿ. ನೀವು ಪಾಸ್ ಕೊಟ್ಟು ಕೂಡ ನೀವು ಇದನ್ನು ನೋಟ್ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ನೋಡಿ, ಇದು ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸೈನ್ ಇನ್ವರ್ಸ್ ಆಫ್ ಟಿ, ವೈ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಪವರ್ ಕಾಸ್ ಇನ್ವರ್ಸ್ ಆಫ್ ಟಿ. ನೋಡಿ, ಇನ್ನೊಂದ್ಸತಿ ಬರೀತೀನಿ. ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಪವರ್ ಸೈನ್ ಇನ್ವರ್ಸ್ ಆಫ್ ಟಿ, ವೈ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಪವರ್ ಕಾಸ್ ಇನ್ವರ್ಸ್ ಆಫ್ ಟಿ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ಡಿ ವೈ ಬೈ ಡಿ ಎಕ್ಸ್ ಆರ್ ಪ್ರೂವ್ ಸಮಥಿಂಗ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಅಂತಿದೆ. ಹಾಗಿದ್ರೆ ಮೊದಲು ಎಕ್ಸ್ ವೈ ಏನಂತ ಹೇಳ್ತೀರಾ? ಸ್ಕ್ವೇರ್ ರೂಟ್ ಆಫ್ ಎ ಪವರ್ ಸೈನ್ ಇನ್ವರ್ಸ್ ಆಫ್ ಟಿ ಇಂಟು ಎ ಪವರ್ ಕಾಸ್ ಇನ್ವರ್ಸ್ ಆಫ್ ಟಿ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಪವರ್ ಸೈನ್ ಇನ್ವರ್ಸ್ ಆಫ್ ಟಿ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಟಿ. ದಟ್ ಈಸ್ ರೈಟ್ ಆಫ್ ಎ ಪವರ್ ಸೈನ್ ಇನ್ವರ್ಸ್ ಆಫ್ ಟಿ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಟಿ ಅಂದರೆ ಪೈ ಬೈ 2 ಆಯಿತು. ಯು ಕ್ಯಾನ್ ಕಾಲ್ ಇಟ್ ಆಸ್ ಕಾನ್ಸ್ಟೆಂಟ್ ಕೆ. ಇವಾಗ ಡಿಫ್ರೆನ್ಷಿಯೇಟ್ ಮಾಡೋಣ. ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಡಿ ಎಕ್ಸ್ ಬೈ ಡಿ ಎಕ್ಸ್ is equal to constant k differentiation is 0. Therefore, x into dy by dx is equal to minus y, ಯಾಕೆಂದರೆ ಇದು y into 1. Therefore, dy by dx is equal to minus y by x. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ರೈಟ್? ಇದು ಡಿಫ್ರೆನ್ಷಿಯೇಷನ್ ಪ್ಯಾರಾಮೆಟ್ರಿಕ್ ಫಾರ್ಮಿನ ಬಹುಶಃ ಇದು ಲಾಸ್ಟ್ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಸೊ ಇಲ್ಲಿಗೆ ನಾವು ಪ್ಯಾರಾಮೆಟ್ರಿಕ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಹೊಸ ಸ್ಲೈಡಲ್ಲಿ ನಾವು ವಿ ವಿಲ್ ಡಿಸ್ಕಸ್ ಕ್ವಶನ್ಸ್ ಬೇಸ್ಡ್ ಆನ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್.